ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 28 ಜನವರಿದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ಹೂ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಫಾರ್ ಅಸ್ಸಾಮ್ಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಸ್ಸಾಂ ವೈಭವ್? ಅಸ್ಸಾಂನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಸ್ಸಾಂ ವೈಭವಕ್ಕೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ರತನ್ ಟಾಟಾ. ಕೈಗಾರಿಕೋದ್ಯಮಿ ಇಂಡಸ್ಟ್ರಿಯಲಿಸ್ಟ್ ರತನ್ ಟಾಟಾ ಅವರಿಗೆ ಅಸ್ಸಾಂ ಸರ್ಕಾರವು ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಸ್ಸಾಂ ವೈಭವವನ್ನು ಪ್ರದಾನ ಮಾಡಿದೆ. ಸೊ ಈ ಪ್ರಶಸ್ತಿಯನ್ನು ಅಸ್ಸಾಂನ ಗವರ್ನರ್ ಜಗದೀಶ್ ಮುಖಿ ಅವರು ಜನವರಿ 24ರಂದು ಪ್ರದಾನ ಮಾಡಿದರು. ಸೊ ಅಸ್ಸಾಂ ರಾಜ್ಯವು ಅಸ್ಸಾಂ ವೈಭವ್, ಅಸ್ಸಾಂ ಸೌರವ್ ಮತ್ತು ಅಸ್ಸಾಂ ಗೌರವ್ ಎಂಬ ಪ್ರಶಸ್ತಿಗಳನ್ನು ಸಹ ನೀಡಿತು. ಸೊ ಅಸ್ಸಾಂ ಸೌರವ್ ಪ್ರಶಸ್ತಿಯನ್ನು ಒಲಿಂಪಿಕ್ಸ್ ಪದಕ ವಿಜೇತ ಲವ್ಲಿನಾ ಬೋರ್ಗೊಹೆನ್ ಸೇರಿದಂತೆ 5ವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಸೊ ಅಸ್ಸಾಂ ಬಗ್ಗೆ ನೋಡೋದಾದ್ರೆ ಗೈಸ್, ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅಂಡ್ ಅಸ್ಸಾಂದು ಗವರ್ನರ್ ಜಗದೀಶ್ ಮುಖಿ. ವಿಚ್ ಡಿಪಾರ್ಟ್ಮೆಂಟ್ ಮ್ಯಾನೇಜಸ್ ದ ಕಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಆನ್ ಬಿಹಾಫ್ ಆಫ್ ದ ಪ್ರೆಸಿಡೆಂಟ್? ರಾಷ್ಟ್ರಪತಿಯವರ ಪರವಾಗಿ ಭಾರತದ ಆಕಸ್ಮಿಕ ನಿಧಿಯನ್ನು ಯಾವ ಇಲಾಖೆ ನಿರ್ವಹಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್. ಭಾರತದ ರಾಷ್ಟ್ರಪತಿ ಪರವಾಗಿ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆಯು ಭಾರತದ ಆಕಸ್ಮಿಕ ನಿಧಿಯನ್ನು ನಿರ್ವಹಿಸುತ್ತದೆ, ಕಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ. ಸೊ ಇದನ್ನು ಕಾರ್ಯನಿರ್ವಾಹಕ ಕ್ರಮದಿಂದ ನಿರ್ವಹಿಸಬಹುದು ಮತ್ತು ವಿಪತ್ತುಗಳು ಮತ್ತು ಸಂಬಂಧಿತ ಅನಿರೀಕ್ಷಿತ ವೆಚ್ಚಗಳ ಸಮಯದಲ್ಲಿ ಬಳಸಬಹುದು. ಸೊ ಇತ್ತೀಚೆಗೆ ಸರ್ಕಾರವು ಆಕಸ್ಮಿಕ ನಿಧಿಗಾಗಿ ಖರ್ಚು ಮಾಡುವ ನಿಯಮಗಳನ್ನು ಪರಿಷ್ಕರಿಸಿದೆ. ಸೊ ಇದರಲ್ಲಿ ಒಟ್ಟು ಕಾರ್ಪಸ್ನ 40% ವೆಚ್ಚ ಕಾರ್ಯದರ್ಶಿಯ ವಿಲೇವಾರಿಯಲ್ಲಿ ಇರಿಸಲು ಅನುವು ಮಾಡಿಕೊಡುತ್ತದೆ. ಅರ್ಮೇನ್ ಸಾರ್ಕಿಸಿಯಾನ್ ಹ್ಯಾಸ್ ರೀಸೆಂಟ್ಲಿ ರಿಸೈನ್ಡ್ ಫ್ರಮ್ ದ ಪೋಸ್ಟ್ ಆಫ್ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ? ಅರ್ಮೇನ್ ಸಾರ್ಕಿಸಿಯಾನ್ ಅವರು ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅರ್ಮೇನಿಯಾ. ಅರ್ಮೇನಿಯಾ ದೇಶದ ಅಧ್ಯಕ್ಷ ಅರ್ಮೇನ್ ಸಾರ್ಕಿಸಿಯಾನ್ ಅವರು ಜನವರಿ 23ರಂದು ರಾಜೀನಾಮೆ ನೀಡಿದರು. ಸೊ ಅರ್ಮೇನ್ ಸಾರ್ಕಿಸಿಯಾನ್ ಅವರು 9 ಏಪ್ರಿಲ್ 2018ರಿಂದ 23 ಜನವರಿ 2020ರವರೆಗೆ ಅರ್ಮೇನಿಯಾದ 4ನೇ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಅಂಡ್ ಅವರು ನವೆಂಬರ್ 1996ರಿಂದ ಮಾರ್ಚ್ 1997ರವರೆಗೆ ಅರ್ಮೇನಿಯಾದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಸೊ ಅರ್ಮೇನಿಯಾ ಬಗ್ಗೆ ನೋಡೋದಾದ್ರೆ ಗೈಸ್, ಕ್ಯಾಪಿಟಲ್ ಯೆರೆವಾನ್, ಕರೆನ್ಸಿ ಅರ್ಮೇನಿಯನ್ ಡ್ರಾಮ್ ಅಂಡ್ ಅರ್ಮೇನಿಯಾದ ಪ್ರಸ್ತುತ ಪ್ರೈಮ್ ಮಿನಿಸ್ಟರ್ ನಿಕೋಲ್ ಪಾಶಿನ್ಯಾನ್. ಸೊ ಇತ್ತೀಚೆಗೆ ಅರ್ಮೇನಿಯಾದ ಪ್ರೆಸಿಡೆಂಟ್ ರಾಜೀನಾಮೆ ನೀಡಿದರು. ಇಂಟರ್ನ್ಯಾಷನಲ್ ಕಸ್ಟಮ್ಸ್ ಡೇ ಈಸ್ ಅಬ್ಸರ್ವ್ಡ್ ಆನ್ ವಿಚ್ ಡೇ? ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 26 ಜನವರಿ. ಪ್ರತಿ ವರ್ಷ ಜನವರಿ 26ರಂದು ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನವನ್ನು ಆಚರಿಸಲಾಗುತ್ತದೆ. ಸೊ 2022ರ ಇಂಟರ್ನ್ಯಾಷನಲ್ ಕಸ್ಟಮ್ಸ್ ಡೇದು ಥೀಮ್ ಕಸ್ಟಮ್ಸ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಬೈ ಎಂಬ್ರೇಸಿಂಗ್ ಅ ಡೇಟಾ ಕಲ್ಚರ್ ಅಂಡ್ ಬಿಲ್ಡಿಂಗ್ ಅ ಡೇಟಾ ಇಕೋಸಿಸ್ಟಮ್. ಸೊ ಕಸ್ಟಮ್ಸ್ ಅಧಿಕಾರಿಗಳು ಮತ್ತು ಏಜೆನ್ಸಿಗಳ ಪಾತ್ರವನ್ನು ಗುರುತಿಸುವುದು ಮತ್ತು ಕಸ್ಟಮ್ಸ್ ಅಧಿಕಾರಿಗಳು ತಮ್ಮ ಉದ್ಯೋಗದಲ್ಲಿ ಎದುರಿಸುವ ಕೆಲಸದ ಪರಿಸ್ಥಿತಿಗಳು ಮತ್ತು ಸವಾಲುಗಳ ಮೇಲೆ ಕೇಂದ್ರೀಕರಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಸೊ ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿ ಕಸ್ಟಮ್ಸ್ ಸಹಕಾರ ಮಂಡಳಿಯ ಉದ್ಘಾಟನಾ ಅಧಿವೇಶನವು 1953ರಲ್ಲಿ ನಡೆದ ದಿನದ ನೆನಪಿಗಾಗಿ ವಿಶ್ವ ಕಸ್ಟಮ್ಸ್ ಸಂಸ್ಥೆ ಈ ದಿನವನ್ನು ಸ್ಥಾಪಿಸಿತು. ಸೊ ಪ್ರತಿ ವರ್ಷ ಜನವರಿ 26ರಂದು ಇಂಟರ್ನ್ಯಾಷನಲ್ ಕಸ್ಟಮ್ಸ್ ಡೇ ಅನ್ನು ಆಚರಿಸುತ್ತಾರೆ. ವಿಚ್ ಫಿಲ್ಮ್ ಹ್ಯಾಸ್ ವಾನ್ ಬೆಸ್ಟ್ ಫಿಲ್ಮ್ ಅವಾರ್ಡ್ ಅಟ್ ಢಾಕಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ 2022? ಢಾಕಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2022ರಲ್ಲಿ ಯಾವ ಚಲನಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕೂಜಂಗಲ್. ಆಸ್ಕರ್ಗೆ ನಾಮನಿರ್ದೇಶನಗೊಂಡ ತಮಿಳ್ ಚಲನಚಿತ್ರ ಕೂಜಂಗಲ್ ಢಾಕಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ 2022ರಲ್ಲಿ ಏಷ್ಯನ್ ಚಲನಚಿತ್ರ ಸ್ಪರ್ಧೆಯ ವಿಭಾಗದಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಸೊ 20ನೇ ಢಾಕಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2022 ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆಯಿತು. ಅಂಡ್ ಈ ಚಿತ್ರವನ್ನು ಕೂಜಂಗಲ್ ಚಿತ್ರವನ್ನು PS ವಿನೋದ್ ರಾಜ್ ಅವರು ನಿರ್ದೇಶಿಸಿದ್ದಾರೆ. ಅಂಡ್ ಈ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಮಲಯಾಳಂ ಆಕ್ಟರ್ ಜಯಸೂರ್ಯ ಅವರು ಸನ್ನಿ ಚಿತ್ರಕ್ಕಾಗಿ ಏಷ್ಯನ್ ಸ್ಪರ್ಧೆಯಲ್ಲಿ ಅತ್ಯುತ್ತಮ ನಟ ಬೆಸ್ಟ್ ಆಕ್ಟರ್ ಪ್ರಶಸ್ತಿಯನ್ನು ಪಡೆದರು. India has recently launched
a commemorative logo jointly with which country to mark 30 years of establishment of diplomatic ties between the two countries? ಎರಡು ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ಸ್ಥಾಪನೆಯ 30 ವರ್ಷಗಳನ್ನು ಗುರುತಿಸಲು ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ಜಂಟಿಯಾಗಿ ಸ್ಮರಣಾರ್ಥ ಲೋಗೋವನ್ನು ಬಿಡುಗಡೆ ಮಾಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಇಸ್ರಾಯಿಲ್. ಭಾರತ ಮತ್ತು ಇಸ್ರಾಯಿಲ್ ಎರಡೂ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ಸ್ಥಾಪನೆಯ 30ನೇ ವಾರ್ಷಿಕೋತ್ಸವವನ್ನು ಗುರುತಿಸಲು ಜನವರಿ 24ರಂದು ಸ್ಮರಣಾರ್ಥ ಲೋಗೋವನ್ನು ಬಿಡುಗಡೆ ಮಾಡಿದೆ. ಸೊ ಈ ಲೋಗೋ ಎರಡೂ ದೇಶಗಳ ರಾಷ್ಟ್ರೀಯ ಧ್ವಜಗಳ ಸಂಬಂಧಿತ ಚಿಹ್ನೆಗಳನ್ನು ಒಳಗೊಂಡಿದೆ. ದಟ್ ಈಸ್ ಅಶೋಕ ಚಕ್ರ ಮತ್ತು ಡೇವಿಡ್ ನಕ್ಷತ್ರ. ಸೊ ಭಾರತದಲ್ಲಿರುವ ಇಸ್ರಾಯೇಲ್ ರಾಯಭಾರಿ ನೋರಿ ಗಿಲಾನ್ ಮತ್ತು ಇಸ್ರಾಯೇಲ್ನ ಭಾರತೀಯ ರಾಯಭಾರಿಯವರು ಜಂಟಿಯಾಗಿ ಈ ಲೋಗೋವನ್ನು ಬಿಡುಗಡೆ ಮಾಡಿದರು. ಸೊ ಇಸ್ರಾಯೇಲ್ ಮತ್ತು ಭಾರತದ ನಡುವಿನ ರಾಜತಾಂತ್ರಿಕ ಸಂಬಂಧಗಳನ್ನು 29 ಜನವರಿ 1992ರಂದು ಸ್ಥಾಪಿಸಲಾಯಿತು. ಇಸ್ರಾಯೇಲ್ ಬಗ್ಗೆ ನೋಡೋದಾದ್ರೆ ಗೈಸ್, ಇಸ್ರಾಯೇಲ್ದು ಕ್ಯಾಪಿಟಲ್ ಜೆರೂಸಲೆಮ್, ಇಸ್ರಾಯೇಲ್ದು ಕರೆನ್ಸಿ ಇಸ್ರಾಯೇಲಿ ಶೆಕೆಲ್ ಅಂಡ್ ಇಸ್ರಾಯೇಲ್ದು ಪ್ರೈಮ್ ಮಿನಿಸ್ಟರ್ ನಾಫ್ತಲಿ ಬೆನೆಟ್, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಬ್ರಾಂಡ್ ಅಂಬಾಸಿಡರ್ ಆಫ್ ಗುಡ್ ಡಾಟ್. ಗುಡ್ ಡಾಟ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ನೀರಜ್ ಚೋಪ್ರಾ. ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ನೀರಜ್ ಚೋಪ್ರಾ ಅವರು ಗುಡ್ ಡಾಟ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದಾರೆ. ವಿಚ್ ಕಂಪನಿ ಹ್ಯಾಸ್ ಸೈನ್ಡ್ ಅ ಪ್ಯಾಕ್ಟ್ ವಿತ್ ಯೂನಿವರ್ಸಿಟಿ ಆಫ್ ಉಲು ಫಿನ್ಲ್ಯಾಂಡ್ ಟು ಆಕ್ಸಲರೇಟ್ ರಿಸರ್ಚ್ ಅಂಡ್ ಸ್ಟ್ಯಾಂಡರ್ಡೈಸೇಷನ್ ಇನ್ 6G ಟೆಕ್ನಾಲಜಿ? 6G ತಂತ್ರಜ್ಞಾನದಲ್ಲಿ ಸಂಶೋಧನೆ ಮತ್ತು ಪ್ರಮಾಣೀಕರಣವನ್ನು ವೇಗಗೊಳಿಸಲು ಫಿನ್ಲ್ಯಾಂಡ್ ವಿಶ್ವವಿದ್ಯಾಲಯದೊಂದಿಗೆ ಯಾವ ಕಂಪನಿಯು ಒಪ್ಪಂದಕ್ಕೆ ಸಹಿ ಹಾಕಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ರಿಲಯನ್ಸ್ ಜಿಯೋ. 6G ತಂತ್ರಜ್ಞಾನದಲ್ಲಿ ಸಂಶೋಧನೆ ಮತ್ತು ಪ್ರಮಾಣೀಕರಣವನ್ನು ವೇಗಗೊಳಿಸಲು ಫಿನ್ಲ್ಯಾಂಡ್ ವಿಶ್ವವಿದ್ಯಾಲಯದೊಂದಿಗೆ ರಿಲಯನ್ಸ್ ಜಿಯೋ ಕಂಪನಿಯು ಒಪ್ಪಂದಕ್ಕೆ ಸಹಿ ಹಾಕಿದೆ. ದ ಇಂಡಿಯನ್ ಮಿಲಿಟರಿ ಹ್ಯಾಸ್ ಇನ್ ಕಾಂಟ್ರಾಕ್ಟ್ ಡೀಲ್ ವಿತ್ ವಿಚ್ ಕಂಟ್ರಿ ಟು ಪರ್ಚೇಸ್ 84 ಆಂಟಿ ಆರ್ಮರ್ ವೆಪನ್? ಭಾರತೀಯ ಸೇನೆಯು 84 ಆಂಟಿ ಆರ್ಮರ್ ವೆಪನ್ ಖರೀದಿಸಲು ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸ್ವೀಡನ್. ಸಿಂಗಲ್ ಶಾಟ್ ಆಂಟಿ ಆರ್ಮರ್ ವೆಪನ್ 84 ಪೂರೈಕೆಗಾಗಿ ಸ್ಪರ್ಧಾತ್ಮಕ ಕಾರ್ಯಕ್ರಮದ ಮೂಲಕ ಸ್ವೀಡಿಷ್ ರಕ್ಷಣಾ ಕಂಪನಿ ಸಾಬ್ ಅನ್ನು ಭಾರತೀಯ ಸಶಸ್ತ್ರ ಪಡೆ ಆಯ್ಕೆ ಮಾಡಿದೆ. ಸೊ 84 ಅನ್ನು ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆ ಬಳಸುತ್ತದೆ. ಸೊ ಸಾಬ್ನ ಕಾರ್ಲ್ ಗುಸ್ಟಾಫ್ ವ್ಯವಸ್ಥೆಯನ್ನು, ಈ ಸಿಸ್ಟಮ್ ಅನ್ನು ಈಗಾಗಲೇ ಭಾರತೀಯ ಸಶಸ್ತ್ರ ಪಡೆಗಳು ಬಳಸುತ್ತಿವೆ. ಸೊ ಸಾಬ್ ಬಗ್ಗೆ ನೋಡೋದಾದ್ರೆ ಗೈಸ್, ಇದು ಒಂದು ಸ್ವೀಡಿಷ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿದೆ. ಸಾಬ್ದು ಹೆಡ್ ಕ್ವಾರ್ಟರ್ಸ್ ಸ್ಟಾಕ್ಹೋಮ್ ಸ್ವೀಡನ್ ನಲ್ಲಿದೆ. ಅಂಡ್ ಸಾಬ್ದು ಪ್ರಸ್ತುತ ಪ್ರೆಸಿಡೆಂಟ್ ಅಂಡ್ ಸಿಇಒ ಮೈಕಲ್ ಜೊನಾಸನ್. Which state or UT has declared the Jerry settlement as the first milk village of the state or UT? ಯಾವ ರಾಜ್ಯ ಅಥವಾ ಯುಟಿ ಪ್ರದೇಶವು ಜೆರಿ ವಸಾಹತು ಅನ್ನು ರಾಜ್ಯ ಅಥವಾ ಯುಟಿ ಪ್ರದೇಶದ ಮೊದಲ ಹಾಲು ಗ್ರಾಮ ಎಂದು ಘೋಷಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಜಮ್ಮು ಅಂಡ್ ಕಾಶ್ಮೀರ್. ಜಮ್ಮು ಮತ್ತು ಕಾಶ್ಮೀರದ ಆಡಳಿತವು ರಿಯಾಸಿ ಜಿಲ್ಲೆಯ ಜೆರಿ ಸೆಟಲ್ಮೆಂಟ್ ಅನ್ನು ಕೇಂದ್ರಾಡಳಿತ ಪ್ರದೇಶದ ಮೊದಲ ಹಾಲು ಗ್ರಾಮ ಎಂದು ಘೋಷಿಸಿದೆ. ಸೊ ಅಡ್ಮಿನಿಸ್ಟ್ರೇಷನ್, ಸೊ ಆಡಳಿತವು ಗ್ರಾಮಕ್ಕೆ ಸಮಗ್ರ ಡೈರಿ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ 57 ಹೆಚ್ಚುವರಿ ಡೈರಿ ಫಾರ್ಮ್ಗಳನ್ನು ಮಂಜೂರು ಮಾಡಿದೆ. ಸೊ ಪ್ರಸ್ತುತ 370 ಹಸುಗಳೊಂದಿಗೆ 73 ವೈಯಕ್ತಿಕ ಡೈರಿ ಘಟಕಗಳನ್ನು ಹೊಂದಿರುವ ಜೇರಿ ಸೆಟಲ್ಮೆಂಟ್ ಹಾಲು ಗ್ರಾಮವು ಸ್ಥಳೀಯ ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಸೊ ಜೇರಿ ಸೆಟಲ್ಮೆಂಟ್ ಅನ್ನು ಜಮ್ಮು ಕಾಶ್ಮೀರ ಪ್ರದೇಶದ ಮೊದಲ ಹಾಲು ಗ್ರಾಮ ಎಂದು ಘೋಷಿಸಲಾಯಿತು. ಸೊ ಜಮ್ಮು ಕಾಶ್ಮೀರ ಬಗ್ಗೆ ನೋಡೋದು ಗೈಸ್, ಜಮ್ಮು ಕಾಶ್ಮೀರದ ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ. ಹೌ ಮೆನಿ ಗ್ಯಾಲಂಟ್ರಿ ಅವಾರ್ಡ್ಸ್ ಹ್ಯಾವ್ ಬಿನ್ ಕನ್ಫರ್ಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇನ್ 2022? 2022ರಲ್ಲಿ ಭಾರತದ ರಾಷ್ಟ್ರಪತಿ ಎಷ್ಟು ಶೌರ್ಯ ಪ್ರಶಸ್ತಿಗಳನ್ನು ನೀಡಿದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 384. ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಸಶಸ್ತ್ರ ಪಡೆ ಸಿಬ್ಬಂದಿ ಮತ್ತು ಇತರರಿಗೆ 384 ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಸೊ ಕಾರ್ಯಾಚರಣೆಯ ಸಮಯದಲ್ಲಿ ಅಸಾಧಾರಣ ಧೈರ್ಯವನ್ನು ಪ್ರದರ್ಶಿಸಿದ ಸೈನಿಕರಿಗೆ 12 ಶೌರ್ಯ ಚಕ್ರವನ್ನು ನೀಡಲಾಯಿತು. ಸೊ ಇದಲ್ಲದೆ 189 ಶೌರ್ಯ ಪದಕಗಳು, 88 ವಿಶಿಷ್ಟ ಸೇವೆಗಾಗಿ ಪೊಲೀಸ್ ಪದಕಗಳು ಮತ್ತು 662 ಪ್ರತಿಭಾನ್ವಿತ್ವ ಸೇವೆಗಾಗಿ ಪದಕಗಳು ಸೇರಿದಂತೆ ಟೋಟಲ್ 939 ಪ್ರಶಸ್ತಿ ಪುರಸ್ಕೃತರಿಗೆ ರಾಷ್ಟ್ರಪತಿಗಳ ಪೊಲೀಸ್ ಪದಕಗಳನ್ನು ನೀಡಲಾಯಿತು. ಸೊ ಟೋಕಿಯೋ ಒಲಿಂಪಿಕ್ಸ್ 2020ರಲ್ಲಿ ಟ್ರ್ಯಾಕ್ ಮತ್ತು ಫೀಲ್ಡ್ ಇವೆಂಟ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದ ಮೊದಲ ಭಾರತೀಯ 4 ರಾಜ್ಪೂತಾನಾ ರೈಫಲ್ಸ್ನ ಸುಬೇದಾರ್ ನೀರಜ್ ಚೋಪ್ರಾ ಅವರಿಗೆ ಪರಮ ವಿಶಿಷ್ಟ ಸೇವಾ ಪದಕ
PVSM ಅನ್ನು ನೀಡಲಾಯಿತು. PVSM ಬಗ್ಗೆ ನೋಡೋದು ಗೈಸ್, ಸಾಮಾನ್ಯವಾಗಿ 3 ಸ್ಟಾರ್ ಅಧಿಕಾರಿಗಳಿಗೆ ಅವರ ವಿಶಿಷ್ಟ ಸೇವೆಗಾಗಿ ಈ ಪದಕವನ್ನು ನೀಡಲಾಗುತ್ತದೆ. ಸೊ ಜನವರಿ 26ರಂದು ನಡೆದ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ರಾಷ್ಟ್ರಪತಿಯವರು ಮರಣೋತ್ತರವಾಗಿ ಅಶೋಕ ಚಕ್ರವನ್ನು ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್ನ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಬಾಬುರಾಮ್ ಅವರಿಗೆ ಪ್ರದಾನ ಮಾಡಿದರು. ಸೊ ಅಶೋಕ್ ಚಕ್ರ ಬಗ್ಗೆ ನೋಡೋದಾದ್ರೆ ಗೈಸ್, ಭಾರತದ ಅತ್ಯುನ್ನತ ಪೀಸ್ ಟೈಮ್ ಗ್ಯಾಲಂಟ್ರಿ ಅವಾರ್ಡ್, ಅತ್ಯುನ್ನತ ಶಾಂತಿ ಸಮಯದ ಶೌರ್ಯ ಪ್ರಶಸ್ತಿಯಾಗಿದೆ. ಅಂಡ್ ಅದೇ ತರ ಶೌರ್ಯ ಚಕ್ರವು ಭಾರತದ 3ನೇ ಅತ್ಯುನ್ನತ ಶಾಂತಿ ಸಮಯದ ಶೌರ್ಯ ಪ್ರಶಸ್ತಿಯಾಗಿದೆ. ಸೊ 2022ರಲ್ಲಿ ಟೋಟಲ್ 12 ಸಿಬ್ಬಂದಿಗೆ ಈ ಶೌರ್ಯ ಚಕ್ರವನ್ನು ನೀಡಲಾಯಿತು. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ 2021? ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ 2021ರಲ್ಲಿ ಭಾರತದ ರ್ಯಾಂಕ್ ಎಷ್ಟು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 85. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ 2021 ಅನ್ನು ಬಿಡುಗಡೆ ಮಾಡಿದೆ. ಸೊ ಇದರಲ್ಲಿ ಭಾರತವು 85ನೇ ಸ್ಥಾನದಲ್ಲಿದೆ, 85. ಅಂಡ್ ಈ ಸೂಚ್ಯಂಕದಲ್ಲಿ ಭಾರತದ ಸ್ಕೋರ್ 40 ಆಗಿದೆ. ಸೊ ಈ ಸೂಚ್ಯಂಕದಲ್ಲಿ ಅಥವಾ ಈ ಶ್ರೇಯಾಂಕದಲ್ಲಿ ಟೋಟಲ್ 3 ಕಂಟ್ರೀಸ್ ಮೊದಲ ಸ್ಥಾನದಲ್ಲಿವೆ. ಸೊ ಡೆನ್ಮಾರ್ಕ್, ಫಿನ್ಲ್ಯಾಂಡ್ ಅಂಡ್ ನ್ಯೂಜಿಲ್ಯಾಂಡ್. ಸೊ ಈ ಶ್ರೇಯಾಂಕವು ಪ್ರತಿ ದೇಶದ ಸಾರ್ವಜನಿಕ ವಲಯವು ಎಷ್ಟು ಭ್ರಷ್ಟವಾಗಿದೆ ಎಂಬುದನ್ನು ಅಳೆಯುತ್ತದೆ. ಸೊ ಕಳೆದ ವರ್ಷ ಲಾಸ್ಟ್ ಇಯರ್ 2020ರಲ್ಲಿ ಭಾರತವು 40 ಸ್ಕೋರ್ನೊಂದಿಗೆ ಈ ಸೂಚ್ಯಂಕದಲ್ಲಿ 86ನೇ ಸ್ಥಾನದಲ್ಲಿತ್ತು, 86. ಸೊ 2021ರ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ನಲ್ಲಿ ಭಾರತದ ರ್ಯಾಂಕ್ 85. ಅಂಡ್ ಈ ಸೂಚ್ಯಂಕವನ್ನು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಬಿಡುಗಡೆ ಮಾಡಿದೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಸ್ನೇಹಿತರೆ ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ಯೋಗ್ಯತಾ ಮೊಬೈಲ್ ಅಪ್ಲಿಕೇಶನ್ ಅನ್ನು ಡ್ಯಾಶ್ ಪ್ರಾರಂಭಿಸಿತು. ಇದಕ್ಕೆ ಉತ್ತರ ಸ್ನೇಹಿತರೆ CSC. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಜನವರಿ 25. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ರಾಷ್ಟ್ರಪತಿಯವರ ಪರವಾಗಿ ಭಾರತದ ಆಕಸ್ಮಿಕ ನಿಧಿಯನ್ನು ಯಾವ ಇಲಾಖೆ ನಿರ್ವಹಿಸುತ್ತದೆ? ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಅರ್ಮೇನ್ ಸಾರ್ಕಿಸಿಯಾನ್ ಅವರು ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು? ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಅಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.